ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸೆರ್ಸು ಲವ್ಸ್. ನಾವು ರಸಮನ್ನು ಹಲವಾರು ವಿಧದಲ್ಲಿ ಮಾಡ್ಕೊತಾ ಇರ್ತೀವಿ. ಇವತ್ತು ನಾನು ನಿಮಗೆ ಬೆಳ್ಳುಳ್ಳಿ ರಸನ ಕ್ವಿಕ್ಕಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಇದು ತುಂಬ ರುಚಿಯಾಗಿರುತ್ತೆ, ಹಾಗೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಮೊದಲಿಗೆ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಬಿಡಿಸ್ಕೋಬೇಕು. ಒಂದು 10ರಿಂದ 15 ಎಸಳು ಬೆಳ್ಳುಳ್ಳಿ ಇದ್ದರೆ ಸಾಕಾಗುತ್ತೆ. ಹುಣಸೆ ಹಣ್ಣನ್ನು ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಬೇಗ ನೆನೆಬೇಕು ಅಂದರೆ ಅದಕ್ಕೆ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಟ್ರೆ ಬೇಗ ನೆನೆಯುತ್ತೆ. ಒಂದು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥ ನಾಟಿ ಟೊಮೊಟೊವನ್ನು ಶುದ್ಧವಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಹುಣಸೆಹಣ್ಣಲ್ಲಿರ್ತಕ್ಕಂಥ ರಸನೆಲ್ಲ ತಗೋಬೇಕು. ನೀಟಾಗಿ ಕಿವುಚ್ಕೊಂಡು ಅದರಲ್ಲಿರ್ತಕ್ಕಂಥ ರಸನೆಲ್ಲ ತಗೊಳ್ಳಿ. ಇವಾಗ ಟೊಮೊಟೊವನ್ನು ಈ ಹುಣಸೆಹಣ್ಣಿನ ರಸದಲ್ಲಿ ನುಣ್ಣಗೆ ಇದನ್ನು ಕಿವುಚ್ಕೋಬೇಕು ಚೆನ್ನಾಗಿ. ಅದರಲ್ಲಿ ಸಿಪ್ಪೆ ಏನಾದರೂ ಇದ್ದರೆ ಲಾಸ್ಟಲ್ಲಿ ತೆಗಿಬೇಕು. ಈ ರೀತಿ ನೀಟಾಗಿ ಇದನ್ನೆಲ್ಲ ರೆಡಿ ಮಾಡಿಟ್ಕೋಬೇಕು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 2 ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ. ಇದೆಲ್ಲವನ್ನು ತರಿಯಾಗಿ ರುಬ್ಕೋಬೇಕು. ಲಾಸ್ಟಲ್ಲಿ ನಾವು ಬೆಳ್ಳುಳ್ಳಿನ ಹಾಕ್ಕೊಂಡು ಸುಮ್ಮನೆ ಹಾಗೆ ಕ್ರಷ್ ಥರ ಮಾಡ್ಕೋಬೇಕು. ಜಾಸ್ತಿ ನುಣ್ಣಗೆ ಪೇಸ್ಟ್ ಮಾಡಬಾರ್ದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೋಬೇಕು. ಒರಳಲ್ಲೂ ಸಹ ಅದೇ ರೀತಿ ಜಜ್ಜಿಟ್ಕೋಬಹುದು. ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪು, ನಂತರ ನಾವು ಪೇಸ್ಟ್ ಮಾಡಿಟ್ಕೊಂಡಿರ್ತಕ್ಕಂಥ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಅರ್ಧ ಭಾಗ ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಸ್ಪೂನಷ್ಟು ಹಾಗೆ ಇಟ್ಕೊಳ್ಳೋಣ. ಇವಾಗ ನಾವು ಹುಣಸೆಹಣ್ಣಿನ ರಸನ ಸಹ ಸೇರಿಸ್ಕೋಬೇಕು. ಹಾಗೆ ಒಂದು 2ರಿಂದ 3 ಒಣಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಒಂದು 2 ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಟೊಮೊಟೊ, ಒಣಮೆಣಸಿನ್ಕಾಯಿ ಕಲರು ಎಷ್ಟು ಚೆನ್ನಾಗಿ ಬಂದಿದೆ. ಲಾಸ್ಟಲ್ಲಿ ನಾವು ಪೇಸ್ಟ್ ಮಾಡಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಮೆಣಸದು ಅದನ್ನು ಸಹ ಸೇರಿಸ್ಕೋಬೇಕು. ಎಲ್ಲ ನೀಟಾಗಿ ಇದನ್ನೆಲ್ಲ ರಸಮಲ್ಲಿ ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ರಸಮ್ ರೆಡಿ ಆಗಿಬಿಡುತ್ತೆ. ನಾವು ಎಲ್ಲಾದರೂ ಔಟ್ಸೈಡ್ ಹೋಗಿ ಬಂದಾಗ ಸಾಂಬಾರು ಮಾಡೋಕ್ಕೆ ಕಷ್ಟ ಆದಾಗ ಈ ರೀತಿ ಕ್ವಿಕ್ಕಾಗಿ ರಸಮನ್ನು ಮಾಡ್ಕೋಬಹುದು. ಜ್ವರ ಎಲ್ಲ ಬಂದು ಬಾಯಿ ಕೆಟ್ಟಾಗ ಸಹ ಇದು ತುಂಬ ಚೆನ್ನಾಗಿರುತ್ತೆ. ನೆಗಡಿ ಎಲ್ಲ ಬಂದಾಗ, ಇಲ್ಲ ಮಳೆ ಬಂದಾಗ ಈ ಥರ ರಸಮ್ ಮಾಡಿಕೊಂಡು ಹಪ್ಪಳ ಅಥವಾ ಉಪ್ಪಿನಕಾಯಿ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ವೀಕ್ಷಕರೇ, ಇವತ್ತಿನ ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.